ನಮ್ಮ ಯಜಮಾರಿಗೆ. ಹಾ, ಬೇರೆ ಒಂದು ಸಂಬಂಧ ಅಂದ್ರೆ ನಮ್ಮ ದಡಮ್ಮನ ಮಗಳಿಗೆ ಜೊತೆಗೆ ಒಂದ್ ಸ್ವಲ್ಪ ಸಂಬಂಧ ಇತ್ತು. ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಕನ್ಫರ್ಮ್ ಇಲ್ಲ. ಯಾರು ಅವ್ರು ಇವರೆಲ್ಲ ಹೇಳ್ತಾರ. ಮತ್ತೆ ಮನೆಗೂ ಸಂಸಾರದಾಗ ಅವ್ರು ನಮ್ ಜೊತೆಗೆ ಖುಷಿಯೇ ಇಲ್ಲ. ಅದಕ್ಕೆ ಒಂದು ಪರಿಹಾರ ನಿಮ್ಮಿಂದ ಬೇಕು. ಕನ್ಫರ್ಮ್ ಇಲ್ಲ ಅಂದಿದ್ ವಿಚಾರವನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮುಖಾಂತರ ಇತ್ತು ಅವ್ರದ್ದು. ಅಂದ್ರೆ ನಾನು ನಿನ್ ಬಾಯಿಂದ ಗೊತ್ತೋ ಇಲ್ವೋ ಕನ್ಫರ್ಮ್ ಇಲ್ಲ ಅಂತ ಹೇಳ್ದೆ ತಾನೆ. ಹೌದೌದು. ಯಾವುದು ನಿಮಗೆ ಖಾತ್ರಿ ಇಲ್ಲವೋ ಅದು ಈ ವಿಚಾರ ಅಲ್ಲ, ಯಾವುದೇ ವಿಚಾರ ಆಗಿರ್ಬೋದು. ಈಗ ಯಾರೋ ನಿಮ್ಮ ಎಲ್ಲೋ ಒಂದು ಪಕ್ಕದ ಯಾವುದೋ ಮೈಸೂರಿಗೆ ಹೋಗ್ಬೇಕು, ಇನ್ನು ಶಿವಮೊಗ್ಗಕ್ಕೆ ಹೋಗ್ಬೇಕು, ಎಲ್ಲಿಗೂ ಒಂದು ಕಡೆ ಹೋಗ್ಬೇಕಿರುತ್ತೆ. ಆದರೆ ಇಷ್ಟೊತ್ತಿಗೆ ಒಂದು ಬಸ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಯಾರೋ ಹೇಳಿದ್ರು, ನೋಡು ನಾನು ಎಲ್ಲೋ ನೋಡಿದ್ದೆ ಇಷ್ಟೊತ್ತಿಗೆ ಒಂದು ಬಸ್ ಬರ್ಬೋದಪ್ಪ ಅಂತ. ಅವ್ರು ನಿಮಗೆ ಖಾತ್ರಿಯಾಗಿ ಹೇಳಿಲ್ಲ, ಬರ್ಬೋದಪ್ಪ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನೀವು ಹೋಗೋದಿಲ್ಲ. ನಿಮಗೆ ಅದು ಖಾತ್ರಿ ಆದಾಗಲೇ ನೀವು ಹೋದೆವು. ಯಾವುದೇ ಆಗಲಿ ಖಾತ್ರಿ ಆದಾಗ. ಈಗ ಬೇರೆಯವ್ರು ಏನು ಹೇಳಿದ್ರು, ಫೋನ್ ಮೂಲಕ ಮಾತಾಡಿದ್ರು, ಈಗ ನೋಡುವ ನಾನು ಇದಕ್ಕೇನೋ ಹೇಳ್ತಾ ಕೂರ್ಬೋದು, ಆದರೆ ಅಂತಿಮವಾಗಿ ನಿಮಗದೊಂದು ಒಂದು ಪುರಾವೆ ಸಿಕ್ಕು ಅಂದರೆ ನನ್ನ ಗಂಡನ ಎಂಥದ್ದೇನೋ ಇದೆಯಂತೆ ನಾನು ಕಂಡುಹಿಡಿಲೇಬೇಕು ಅಂತ ಕೂತಾಗ ಆತನ ಪ್ರತಿ ಹೆಜ್ಜೆಗಳು ನಮಗೆ ತಪ್ಪಾಗೆ ಕಾಣ್ತವೆ. ಹೇಳೋದು ನಂಬಿಕೆ ಇಡು. ಅದು ಏನೋ ಗೊತ್ತಾಗಬೇಕು ಅನ್ನೋ ಸಮಯ ಬಂದಾಗ ಸಾಕ್ಷಿ ಸಮೇತನೇ ಅಂದರೆ ಅವ್ರು ಎಷ್ಟು ದಿನ ಮುಚ್ಚಿಡೋಕೆ ಸಾಧ್ಯ? ಆದರೆ ನಾನು ಹೇಳೋದು ಇಲ್ಲಿ ನಿಮ್ಮ ಗಂಡ ಹಂಗೆ ಮಾಡ್ತಿದ್ದಾರೋ ಇಲ್ವೋ, ಅಂತಿಮವಾಗಿ ಅದನ್ನು ನಾವು ಎಷ್ಟು ಎನ್ಕ್ವೈರಿ ಮಾಡಿ ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟು ಹೊತ್ತರು ಒಂದು ನಮ್ಮ ಆರೋಗ್ಯ ಹಾಳಾಗುತ್ತೆ, ಒಂದು ಸಮಯ ವ್ಯರ್ಥವಾಗುತ್ತೆ. ಅಂದರೆ ಈಗ ನೀವು ಏನೇ ಮಾಡಿದ್ರು ಒಬ್ಬೊಬ್ಬ ಅಂದರೆ ಅವ್ರನ್ನ ಬೈಬೋದು, ನಿಮ್ಮಲ್ಲಿರೋ ರೋಷವನ್ನು ಹೊರಗಡೆ ಹಾಕಬಹುದು. ಅದ್ರ ಹೊರತಾಗಿ ಅಲ್ಲಿ ಬೇರೆ ಏನೂ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲ ನಾನು ಹೇಳೋದು ಇಲ್ಲಿ ಈಗ ಮದುವೆಗೆ ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷ ಆಯಿತು. ಇಲ್ಲಿವರೆಗೂ ಈಗ ಎಷ್ಟು ಮಕ್ಕಳಿದ್ದಾವೆ? 3 ಜನ. ಎಷ್ಟು ವಯಸ್ಸಿನವರು? ದೊಡ್ಡ ಮಗನಿಗೆ 20 ವರ್ಷ ಆಯ್ತು, ಸಣ್ಣ ಮಗನಿಗೆ 18 ವರ್ಷ ಆಯ್ತು, ಮಗಳಿಗೆ 18ನೇ ವರ್ಷ ನಡೀತಿತ್ತು. ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸು. ಹೌದು, ಕಲಿತಾ ಇದ್ರಿ. ಈಗ ಗಂಡನ ವಿಚಾರದಲ್ಲಿ ಈಗ ಗೊತ್ತಿಲ್ಲವ, ಅದು ಏನಾದರೂ ಮಾಡ್ಕೊಳ್ಳಿ, ಕೇಳಿಸ್ಕೋಕೆ ಏನಾದರೂ ಮಾಡ್ಕೊಳ್ಳಿ, ಅವನು ಸುಮ್ಮನಿದ್ದು ಬಿಡವ ಅಂತಲೂ ಹೇಳಲ್ಲ. ಯಾಕಂದರೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿರಲಿ, ನೀವು ಮುದುಕಿಯಾಗಿರಲಿ, ಅಂತಿಮವಾಗಿ ನನ್ನನ್ನು ಕಟ್ಕೊಂಡಂಥವ್ನು ಹಿಂಗೆ ಇರಬೇಕು ಅಂತ ಆಸೆ ಪಡೋದು ಒಂದು ಹೆಣ್ಣಿನ ಸಹಜ ಗುಣ. ನೀವು ಮುದುಕಿಯಾದರೂ ಆ ಬಯಕೆ ಇರುತ್ತೆ, ಹೌದಲ್ಲ? ಹಾಗಾಗಿ ಅವನು ಏನಾದರೂ ಮಾಡ್ಕೊಳ್ಳಿ, ಸುಮ್ಮನೆ ಇದ್ಬಿಡವ ಅಂತ ನಾನು ಹೇಳಲ್ಲ. ಆದರೆ ಅವರ ಆ ಬಂಡವಾಳಗಳು, ಅವರ ಮುಖವಾಡಗಳು ಬಯಲಿಗೆ ಬರಲಿಕ್ಕೆ ಅಂತ ಒಂದು ಸಮಯ ಅದಾಗಿ ಬರುತ್ತೆ. ಅಂದರೆ ಈ ನಾವೇ ಔಷಧಿ ಹೊಡೆದು ಹಣ್ಣು ಮಾಡೋದಕ್ಕಿಂತ ಅದೇ ಹಣ್ಣಾಗೋ ಪರಿಸ್ಥಿತಿ ಬಂದಾಗ ಅದು ಅಂದರೆ ಅದಾಗಿ ಹಣ್ಣಾಗಿದ್ದ ಹಣ್ಣಿದೆಯಲ್ಲ, ಅದು ಬಹಳ ರುಚಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ನಾವು ಔಷಧಿ ಹೊಡೆದು ಲಾಭಕ್ಕೋಸ್ಕರ ಏನೇನೋ ಬಳಸಿ ಹಣ್ಣು ಮಾಡಿದ್ರೆ ಮೇಲ್ನೋಟಕದ ಹಣ್ಣಾದಂತೆ ಕಂಡರೂ ಕೂಡ ಅದೊಂಥರ ವಿಷ ತಿಂದಂಗೆ. ಇಂಥ ವಿಚಾರಗಳಲ್ಲೂ ಅಷ್ಟೇ, ನೀವು ತೀರಾ ಮೇಲೆ ಎನ್ಕ್ವೈರಿ ಮಾಡಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ನೀವು ಅಂದರೆ ಬಂಧಾನುವಾಗದನ್ನು ಅದು ಹಣ್ಣಾಗಲ್ಲ ಅಂದರೆ ಅದು ಗೊತ್ತಾಗಲ್ಲ, ನಾನು ಬಿಡಲ್ಲ ಹಂಗೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಹೋದರೆ ಬಹುಶಃ ಅದು ಈಗ ಅಂತಿಮವಾಗಿ ನನ್ನ ಉದ್ದೇಶ ಏನು, ಒಬ್ಬ ಹೆಂಡತಿಯಾಗಿ ಅವರನ್ನು ತಿದ್ದಬೇಕು, ಮತ್ತು ಅವರು ನನ್ನ ಸಂಸಾರದ ಒಬ್ಬ ಯಜಮಾನನಾಗಿ ಅಥವಾ ಸಂಸಾರಕ್ಕೆ ಗಮನ ಕೊಟ್ಟುಕೊಂಡು ನಮ್ಮನ್ನು ಪ್ರೀತಿಸಿಕೊಂಡು ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗುವಂಥರ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ನಾನು ನೋಡಬೇಕು. ಅದು ಬಿಟ್ಟು ಸಾಯಿಸಬೇಕು, ಅವನು ಇರಲೇಬಾರ್ದು ಅಂತ ಏನಲ್ಲ, ಹೌದಲ್ಲ? ಅಂದರೆ ನನ್ನ ಉದ್ದೇಶ ಅವನು ಬದಲಾಗಿ ಮತ್ತೆ ನನ್ನ ಸಂಸಾರವನ್ನು ಕಾಳಜಿ ಮಾಡಿಕೊಂಡು ಜವಾಬ್ದಾರಿ ತಗೊಂಡು ಮುಂದೆ ಹೋಗಬೇಕು. ಅವನು ಹಂಗೆ ಪರಸ್ತ್ರೀ ಸಹವಾಸ ಬಿಟ್ಟು ಅವನು ಒಳ್ಳೆ ದಾರಿಗೆ ಬರಬೇಕು ಅಷ್ಟೇ. ನಾನು ಅಂದರೆ ನಾನು ಅವನು ತಪ್ಪು ಕಂಡು ಹಿಡಿತಾ ಇರೋದು ಅಥವಾ ಅನುಮಾನ ಪಡ್ತಾ ಇರೋದು ಇದೆಲ್ಲದರ ಮೂಲ ಉದ್ದೇಶ ಅವನು ಹಂಗೆ ಹೋಗಿ ಹಾಳಾಗೋದಕ್ಕಿಂತ ನಮ್ಮಲ್ಲಿ ಉಳಿಲಿ ಎನ್ನುವುದೇ ನಿಮ್ಮ ಉದ್ದೇಶ, ಏನು ಸತ್ತು ಹೋಗಲಿ ಅಂತ ಅಲ್ಲ, ಹೌದಲ್ವ? ಅಂದರೆ ನನ್ನ ಉದ್ದೇಶ ಅವನು ತಿದ್ದುಕೊಂಡು ಸರಿ ಹೋಗೋದೇ ಹೊರತು ಅಥವಾ ಸರಿ ಹೋಗಬೇಕು ಅನ್ನೋದು ಬಿಟ್ಟರೆ ಬೇರೇನೋ ನನಗೆ ಉದ್ದೇಶ ಇಲ್ಲ ಅನ್ನೋದಾದರೆ, ಅಂದರೆ ನಿಮ್ಮ ಉದ್ದೇಶ ಅವನು ಸರಿ ಹೋಗಲಿ ಅನ್ನೋದೇ ಆದರೆ ನೀವು ಎಷ್ಟು ವರ್ಷ ಕಾಯೋಕಾದರೂ ತಯಾರಿರಬೇಕು. ಬಟ್
ನನ್ನ ಉದ್ದೇಶ ಅವನು ಸರಿ ಹೋಗೋದಷ್ಟೇ ಅಲ್ಲ, ಅವನಿಗೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಅದು ನೀರು ಕೊಡೋದಲ್ಲ, ಅದು ಕಾಲವೇ ಕೊಡುತ್ತೆ. ಈ ಪರಸ್ತ್ರೀ ಸಹವಾಸದಲ್ಲಿ ಹೋಗಿ ನನ್ನ ಹತ್ರ ಜೇಬಲ್ಲಿ ತುಂಬ ದುಡ್ಡಿದೆ, ತೋಳಲ್ಲಿ ತುಂಬ ಶಕ್ತಿ ಇದೆ, ನನ್ನ ಹತ್ರ ಇನ್ಫ್ಲೂಯೆನ್ಸ್ ಇದೆ, ಹಿಂಗೆ ಹೇಳ್ಕೊಂಡು ಹೋಗಿ ಹೆಣ್ಣಿನ ಸಹವಾಸ ಅಂದರೆ ಯಾವುದು ತನ್ನದಲ್ಲವೋ, ಹೆಣ್ಣು ಹೊನ್ನು ಮಣ್ಣು ಅದು ಯಾವುದೇ ಆಗಿರ್ಬೋದು, ಭುಜಬಲವನ್ನು ಬಳಸಿ ಇನ್ಫ್ಲೂಯೆನ್ಸ್ ಬಳಸಿ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ನನ್ನ ತೋಳಲ್ಲಿ ಇಷ್ಟು ಶಕ್ತಿ ಇದೆ, ಜೇಬಲ್ಲಿ ಇಷ್ಟು ದುಡ್ಡು ಇದೆ ಅಂದರೆ ಈ ಭುಜಬಲ, ತೋಳ್ಬಲ, ಜನಬಲ ಈ ಬಲಗಳನ್ನಿಟ್ಕೊಂಡು ಪರಸ್ತ್ರೀ, ಪರಧನ, ಪರರ ಹೊನ್ನು ಇದಕ್ಕೆ ಯಾರು ಕಣ್ಣಾಗ್ತಾನೆ? ಅವನು ಎಂಥ ದೊಡ್ಡ ಮನುಷ್ಯ ಆದರೂ ಅವನು ಕಾಲದ ಎದುರು ಮಂಡಿ ಊರಲೇಬೇಕು. ಕೆಲವೊಬ್ಬರು ಮಂಡಿ ಊರಿದಾಗ ಕ್ಷಮೆ ಸಿಗುತ್ತೆ, ಇನ್ನು ಕೆಲವೊಬ್ಬರು ಮಂಡಿ ಊರಿದ್ರು ಅವರು ಮಣ್ಣಾಗಲೇಬೇಕು, ಅವ್ರಿಗೆ ಕ್ಷಮೆನೂ ಸಿಗಲ್ಲ. ಇಲ್ಲಿ ತೀರಾ ಮೂಲ ವಿಚಾರ ಏನಂದರೆ, ನಿಮ್ಮ ಕಣ್ಣುಗಳು ಏನನ್ನ ನೋಡಿತು, ನಿಮ್ಮ ಕಿವಿಗಳು ನೇರವಾಗಿ ಏನನ್ನ ಕೇಳು. ಈ ನೇರವಾಗಿ ಕೇಳುವ ಮಹತ್ವವೇ ಬೇರೆ, ಯಾರೋ ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಮಹತ್ವವೇ ಬೇರೆ. ಈಗ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ನಿಮ್ಮ ಕಣ್ಣು ಮುಂದೆ ನಡೆದಾಗ ಯಪ್ಪಾ ಅಂದರೆ ನೋಡಿ, ಯೋಚನೆ ಮಾಡಿ, ಅದೇ ಆಕ್ಸಿಡೆಂಟನ್ನು ಬೇರೆ ಯಾರೋ ನೋಡಿ ಅವರು ಬಂದು ನಿಮ್ಮ ಹತ್ರ ಅಯ್ಯೋ ಹೆಂಗಾಯ್ತು ಗೊತ್ತಾ, ಯಪ್ಪ ಯಪ್ಪ ಅವ್ರು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ನೋಡಿದಾಗ ಸಿಗುವಷ್ಟು ಕ್ಲಾರಿಟಿ ಇನ್ನೊಬ್ಬರಿಂದ ಕೇಳಿಕೊಂಡಾಗ ಅಷ್ಟು ಸಿಗಲ್ಲ. ಅಂದರೆ ಕಿವಿ ಯಾವುದನ್ನು ಕೇಳ್ತಾ ಇದೆಯೋ ಅದೇ ವಿಚಾರವನ್ನು ಕಣ್ಣು ನೇರವಾಗಿ ನೋಡಿಬಿಟ್ರೆ ಅದು ಅದರ ಪರಿಣಾಮ ಬಹಳ ಜಾಸ್ತಿ. ಹಾಗೆ ಯಾರು ಬಂದು ಹಂಗೆ ಹಿಂಗೆ ಅಥವಾ ಫೋನಾಗ ಮಾತಾಡಿದೆಲ್ಲೋ ಒಂದೆರಡು ಪಟ್ಟಿ ನೀವು ಕೇಳಿರ್ಬೋದು, ಬಟ್ ನಿಮ್ಮ ಕಣ್ಣು ಏನೋ ನೋಡೋದಿದೆ, ಅದು ಬರೋವರೆಗೂ ಸ್ವಲ್ಪ ಕಾಯಿರಿ. ಅಂದರೆ ನಿಮ್ಮ ಕಣ್ಣೇ ನೇರವಾಗಿ ನೋಡುವ ಸ್ಥಿತಿ ಬಂದಾಗ ಆಗ ನೀವು ಅದನ್ನು ವಿರೋಧ ಮಾಡ್ತಿರಲ್ಲ, ಅದಕ್ಕೆ ಹೆಚ್ಚು ಶಕ್ತಿ ಇದೆ. ಅಯ್ಯೋ ಅವ್ರು ಹಂಗೆ ಹೇಳಿದ್ರು, ನನಗೆ ಹಂಗೆ ಅನುಮಾನ ಇದೆ ಅಂದರೆ ನಾನು ಊಹಿಸಿಕೊಂಡೋ ಅಥವಾ ಇನ್ಯಾರೋ ನನಗೆ ಹೇಳಿದ್ದನ್ನು ಅವರು ಮುಂದೆ ಹೇಳಲಿಕ್ಕೆ ಹೋದರೆ ನಿನ್ನ ವಾದ ಅಥವಾ ನಿನ್ನ ವಿರೋಧ ಅಷ್ಟು ಬಲವಾಗಲ್ಲಿ ನಿಲ್ಲೋದಿಲ್ಲ. ಹೌದಲ್ವಾ? ಹಾಗಾಗಿ ಈ ವಿಚಾರವನ್ನು ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಸ್ವಲ್ಪ ಈ ಹಂತದಲ್ಲಿ ಕೆಣಕ್ಲಿಕ್ಕೆ ಹೋದರೆ ಇದು ನೇರವಾಗಿ ನಿಮ್ಮ ಮಕ್ಕಳ ನಾಳೆಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಅದರಲ್ಲೂ ನಿಮ್ಮ ಮಗಳ ವಿಚಾರಕ್ಕೆ ಬಂದಾಗ ಅದು ಬಹಳ ಅಂದರೆ ಫೈನ್, ಗಂಡನನ್ನು ಯಾಕೋ ಈ ಹಾದಿಯಲ್ಲಿ ಹೋಗುವುದನ್ನು ಒಬ್ಬ ಈಗ ಮಕ್ಕಳ ತಾಯಿಯಾಗಿ ಅನ್ನೋದಕ್ಕಿಂತ ಗಂಡನ ಹೆಂಡತಿಯಾಗಿ ಮದುವೆಯಾಗಿ ಇಷ್ಟಪಟ್ಟು ಮದುವೆಯಾಗಿರೋ ಒಬ್ಬ ಪ್ರೇಯಸಿಯಾಗಿ ಅದು ಸುಲಭ ಅಲ್ಲ. ಆ ವಿಚಾರ ಕೇಳಿದಾಗ ನೆಮ್ಮದಿಯಾಗಿರೋದು. ಬಟ್ ಈಗ ಅದು ಭಾಳ ಮುಂದೆ ಹೋಗ್ಬಿಟ್ಟಿದೆ. ಅದನ್ನೀಗ ನಾನು ಸರಿ ಮಾಡ್ಕೊಳ್ಳೋಕೆ ಗದ್ದಲ ಕೂಗಾಟ ಮಾಡಿದ್ರೆ ಈ ಸಂತಾನಗಳು ಮಕ್ಕಳ ವಿಚಾರದಲ್ಲಿ ನಾನೇನೋ ಅವರಿಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ತಂದಾಗ್ತಿದ್ದಾನೆ ಅಷ್ಟೋ ಇಷ್ಟೋ ಫೈನ್ ಅಂದರೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದೆಯಾ ಯಾವ ಹಂತಕ್ಕೆ ಹೋಗಿರೋ ಪುರುಷರಿದ್ದಾರೆ, ಪುಣ್ಯ ನಂದಿನ್ನೂ ಅಲ್ಲಿಗೆ ಹೋಗಿಲ್ಲ, ಎಲ್ಲೆಲ್ಲೋ ನೇರವಾಗಿ ಕಂಡಾಗ ಗಂಡನನ್ನು ಆಗ ತಿದ್ದೋಣ. ಈಗ ನಾನೇ ಒಂದಷ್ಟು ಕಲ್ಪನೆ ಮಾಡಿಕೊಂಡು ಇನ್ಯಾರೋ ಹೇಳಿದ್ದು ಅಥವಾ ಚಿಕ್ಕ ಯಾವುದೋ ಫೋನ್ ಮೆಸೇಜು ಅದರಲ್ಲಿ ನೋಡಿದ್ದೆ ದೊಡ್ಡದು ಅಂದರೆ ಈಗ ಮದುವೆಯಾಗಿ 2-3 ತಿಂಗಳಾಗಿದ್ದರೆ ನಾನೇ ಹೇಳ್ಬಿಡ್ತಾ ಇದ್ದೆ ಮೊದಲು ಹಿರಿಯರನ್ನೆಲ್ಲ ಸೇರಿಸಿದ್ನು ಸರಿ ಮಾಡವ ಅಂತ. ಆದರೆ 20 ವರ್ಷ ಮಕ್ಕಳು ಮದುವೆ ಹಂತಕ್ಕೆ ಬಂದಿರೋ ಸಮಯದಲ್ಲಿ ಈಗ ನಾವು ಅದನ್ನು ಬಹಳ ಸೂಕ್ಷ್ಮವಾಗಿ ಸರಿ ಅಂದರೆ ನಮ್ಮಲ್ಲೊಂದು ಮಾತಿದೆ, ಈ ಪ್ರೇಮ ಉಚಿತವಾಗಿ ಅಥವಾ ಒಬ್ಬರನ್ನು ಯಾರನ್ನಾದರೂ ತಿದ್ದಬೇಕು ಅಂದರೆ ಅದರಲ್ಲೂ ಇಂಥ ವಿಚಾರಗಳ ತಿದ್ದಬೇಕಂದ್ರೆ ಸ್ವಲ್ಪ ಅವರಿಗೆ ಸಡಿಲ ಬಿಟ್ಟು ಅವ್ರದೇ ದಾರಿಲಿ ಹೋಗಿ ಅಲ್ಲೆಲ್ಲೋ ಹಿಡ್ಕೊಂಡು ತಿದ್ದಬೇಕು. ಅಂದರೆ ಅವ್ರದೇ ದಾರಿಲಿ ಹೋಗ್ಬೇಕು. ರೀ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಕಣ್ರಿ, ನಾನು ನಿನ್ನ ಫೋನ್ ಮುಟ್ಟಲ್ಲ, ನೀವೆಲ್ಲಿಗೆ ಹೋಗಿ ಬರ್ತೀರೋ ನನಗದು ಗೊತ್ತಿಲ್ಲ, ಬಟ್ ನನಗೆ ನಂಬಿಕೆ ಅಂದರೆ ಅವ್ರಿಗೆ ಒಂದು ಹಂತದಲ್ಲಿ ಅನ್ನಿಸ್ಬೇಕು, ಅಯ್ಯೋ ನನಗೇನು ಮಾಡಿದ್ರು ಕೇಳ್ತಿಲ್ವಲ್ಲ ಅಂದ್ಕೊಂಡು ಆಗ ಅವರು ಸ್ವಲ್ಪ ಮೈಮರೆತು ಮುಂದುವರಿಯೋಕೆ ಶುರು ಮಾಡ್ತಾರೆ. ಆಗ ನಿಮಗೆ ಸಿಗಾಕೊಳ್ತಾರೆ. ನೀವು ತುಂಬ ಮೈಯಲ್ಲೇ ಎಚ್ಚರವಾಗಿದ್ದೀರಾ ಅಂದಾಗ ಅವರು ಎಷ್ಟು ಎಚ್ಚರವಾಗಿರಬೇಕು ಅಷ್ಟೇ ಎಚ್ಚರವಾಗಿರ್ತಾರೆ. ಹೌದಲ್ಲ? ಹಾಗಾಗಿ ಈ ಸಮಯದಲ್ಲಿ ಈ ವಿಚಾರ ನಿಮ್ಮ ದೊಡ್ಡ ಮುನ್ಮಗಳೋ ಇನ್ಯಾರೋ ಒಟ್ನಾಗ ಪರಸ್ತ್ರೀ ಸಹವಾಸ ಅಂದಾಗ ಅದು ನೋಡವ ಈ ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾನೇ ಕೇಳಿದ್ದೀನಿ, ಮಗಳನ್ನು ಆ ದೃಷ್ಟಿಯಲ್ಲಿ ನೋಡೋರು ಇದ್ದಾರೆ. ಆ ಕಾಮವೇ ಹಾಗೆ ಕತ್ತೆಯನ್ನು ಜಿಂಕೆ ಥರ ತೋರಿಸುತ್ತೆ.
ಹಾಗಾಗಿ ಈ ವಿಚಾರವನ್ನು, ಅದರಲ್ಲೂ ಮಕ್ಕಳು ಈ ಹಂತಕ್ಕೆ ಬಂದು ನಿಂತಾಗ ಇದೊಂಚೂರು ಹೊಸ್ಲು ದಾಟಿ ವಿಚಾರ ಆಚೆಗೆ ಬಂತು ಅಂದರೆ ಮನೇಲಿ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇಲ್ಲ ಅಲ್ವಾ? ಈ ವಿಚಾರದಲ್ಲಿ ಮಕ್ಕಳನ್ನು ವಿಶ್ವಾಸಕ್ಕೆ ತಗೋ. ಮಕ್ಕಳಿಗೆ ಇದೇನೋ ಅವ್ರ ಕಿವಿಗೆ ಬೀಳಬಾರ್ದು. ಆತ ಹೆಣ್ಣಿನ ವಿಚಾರಕ್ಕೆ ಈಗ ನೋಡವ ನೀನು ಏನೇ ಸರಿ ಮಾಡ್ಲಿಕ್ಕೆ ಹೋಗ್ಬೋದು, ಅವನೀಗ ಆಲ್ರೆಡಿ ಎಲ್ಲೋ ಯಾವಳ ಜೊತೆನೋ ಮಲ್ಲಿಗೆ ಬಂದಿದ್ದಾನೆ, ಹೊಲಸಾಗ್ಬಿಟ್ಟಿದ್ದ, ನೀನು ಅದನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಅಬ್ಬ ಅಂದ್ರೆ ತಡಿಬಹುದೇ ಹೊರತು ಆಗಿರೋ ಕೊಳುಚಿ ತೊಳಿಯೋಕ್ಕಾಗಲ್ಲ ನೀನು. ಹಾಗಾಗಿ ಗಂಡನು ಅಂದರೆ ನನಗಿಂತ ವಯಸ್ಸಲ್ಲಿ ಹಿರಿಯರು, ಸ್ವಲ್ಪ ದುಡಿಮೆಯನ್ನು ನೋಡ್ತಾ ಇರೋರು, ಅವ್ರು ನಮ್ಮ ಮಾತು ಕೇಳಲ್ಲ. ಈಗ ಅವರು ಭಾಳ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ನನಗೆ ನಿಯಂತ್ರಣಕ್ಕೆ ತಗೊಳ್ಲಿಕ್ಕಾಗಲ್ಲ. ಬಟ್ ಮಕ್ಕಳು ಸ್ವಲ್ಪ ನಮಗಿಂತ ಹಿಂದಿದ್ದಾರೆ, ಅವ್ರನ್ನ ಬೇಕಾದ್ರೆ ನಿಮಗೆ ಬೇಕಾದಂಗೆ ತೀಡ್ಬೋದು. ಆದರೆ ಈ ಮುಂದೆ ಹೋಗ್ಬಿಟ್ಟಿರೋರನ್ನ ನೀವು ಅಷ್ಟು ಬೇಗಲೇ ತಿದ್ದಲಿಕ್ಕಾಗಲ್ಲ. ಅಂದರೆ ಎಲ್ಲ ಶಾಲೆಗಳಲ್ಲೂ ಈ ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಿಂತ ಶಿಕ್ಷಕ ಬಹಳ ದೊಡ್ಡವನೇ ಇರ್ತಾನೆ, ಹೌದಲ್ಲ? ಯಾವುದಾದ್ರೂ ಶಾಲೆಯಲ್ಲಿ ಮಕ್ಕಳಿಗಿಂತ ಪಾಠ ಮಾಡುವವರು ತುಂಬ ಚಿಕ್ಕವರು, ಮಕ್ಕಳಿಗಿಂತ ಚಿಕ್ಕವ್ರನ್ನ ಯಾರನ್ನಾದ್ರೂ ಪಾಠ ಮಾಡ್ಲಿಕ್ಕೆ ಬಿಡ್ತಾರ? ಇಲ್ಲ. ಅದು ಎಷ್ಟೇ ಜ್ಞಾನವನ್ನು ಪಡ್ಕೊಂಡಿರಲಿ, ಅಲ್ಲಿರುವ ವಿದ್ಯಾರ್ಥಿಗಿಂತ ವಯಸ್ಸಿನಲ್ಲಿ ದೊಡ್ಡವರನ್ನೇ ಪಾಠ ಮಾಡ್ಲಿಕ್ಕೆ ಬಿಡೋದು. ಯಾಕಂದರೆ ಆ ಶಿಕ್ಷಕನಿಗಿಂತ ದೊಡ್ಡವನು ಮುಖ್ಯ ಪ್ರಿನ್ಸಿಪಾಲೋ ಹೆಡ್ಮೇಸ್ಟ್ರು. ಆ ಹೆಡ್ಮೇಸ್ಟ್ರನ್ನು ಆ ಶಿಕ್ಷಕ ತಿದ್ದಲಿಕ್ಕಾಗಲ್ಲ, ಬಟ್ ವಯಸ್ಸಲ್ಲಿ ಚಿಕ್ಕವರಿರೋ ವಿದ್ಯಾರ್ಥಿಗಳನ್ನು ಅವನು ತಿದ್ದಬಹುದು. ಅದಕ್ಕೆ ಎಲ್ಲೋ ಜಗತ್ತಲ್ಲಿ ಬಹಳ ಅಪರೂಪ, ಕಡಿಮೆ ವಯಸ್ಸಿನ ಒಬ್ಬ ಜ್ಞಾನಿ ಜಗತ್ತನ್ನು ತಿದ್ದಲಿಕ್ಕೆ ಸಮಾಜ ಅವಕಾಶ ಮಾಡಿಕೊಡೋದು ಬಹಳ ಕಡಿಮೆ. ಬಟ್ ಬಹುತೇಕ ಕಡೆ ವಯಸ್ಸಲ್ಲಿ ದೊಡ್ಡವರೇ ಚಿಕ್ಕವರನ್ನು ತಿದ್ದುತ್ತಾರೆ. ಚಿಕ್ಕವರು ದೊಡ್ಡವರನ್ನು ತಿದ್ದೋಕೆ ಹೋದರೂ ಕೂಡ ಆ ದೊಡ್ಡವ್ರಿಗೊಂದು ಅಹಂಕಾರ, ನಾನು ದೊಡ್ಡವನು, ಇವನ್ ಮಾತು ಯಾಕೆ ಕೇಳಬೇಕು ಅಂತ. ಹಾಗೆ ನಿಮ್ಮ ಗಂಡ ಈಗ ಸ್ವಲ್ಪ ದೊಡ್ಡವನಿರೋದ್ರಿಂದ ನಿಮ್ಮ ಯಾವ ಮಾತುಗಳು ಅದೇ ನಿಮ್ಮ ಮಕ್ಕಳಿಗೆ ಹೇಳಿ. ಯಾಕಂದರೆ ಅವ್ರಿಗಿಂತ ನೀವು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ನಿಮ್ಮ ಮಾತಿಗಲ್ಲೊಂಚೂರು ಬೆಲೆ ಇರುತ್ತೆ, ಅಲ್ವಾ? ಅದು ಹಾಗೆ ಒಂದು ಸ್ಥಿತಿ ಅಥವಾ ಅದು ಹಾಗೆ ಒಂದು ಪರಿಸ್ಥಿತಿ ಬರುತ್ತೆ. ನನ್ನ ಪ್ರಕಾರ ಇದು ತೀರಾ ಹದಗೆಟ್ಟು ಹೋಗಿಲ್ಲ, ತುಂಬ ಯೋಚನೆ ಮಾಡಬೇಡ. ಅಂದರೆ ಗಂಡ ಅನ್ನೋ ವಿಚಾರ ತುಂಬ ಕೆಟ್ಟು ಹೋಗಿಲ್ಲ. ಅಲ್ಲೆಲ್ಲೋ ಒಂದು ಪುರುಷ ಸಹಜವಾದ ಒಂದು ಕಾಮನೆ ಹುಟ್ಟಿರ್ಬೋದು, ಸರಿ ಹೋಗುತ್ತೆ. ಇದು ನೀನು ಪ್ರಯತ್ನ ಮಾಡಿ ಸರಿ ಮಾಡಬೇಕಾದಷ್ಟು ದೊಡ್ಡದಾಗಿ ಏನಿನ್ನೂ ಬೆಳೆದಿಲ್ಲ. ಇದೊಂದು ತಲೆ ಕೆಡಿಸ್ಕೊಂಡು ದುಃಖದಲ್ಲಿ ಅಯ್ಯೋ ಹಿಂಗೆ ಮಾಡ್ಬಿಟ್ಟ ನನಗೆ ಅಂದರೆ ನಿನ್ನ ಒಳಗಿನ ದುಃಖ ಇದೆಯಲ್ಲವ, ಅದು ನಿನ್ನ ಮುಖದ ಮೇಲೆ ಕಾಣ್ಲಿಕ್ಕೆ ಶುರುವಾದಾಗ ನೀನು ಹೇಳದೆ ಹೋದ್ರೂ ಜನಕ್ಕೇನೋ ಅರ್ಥ ಆಗ್ತಾ ಹೋಗುತ್ತೆ, ಇಲ್ಲೇನೋ ನಡೀತಾ ಇದೆ ಅಂತ ಅವ್ರು ಹುಡ್ಕೋಕೆ ಶುರು ಮಾಡ್ತಾರೆ. ಅವಾಗ ನೀನು ಹೇಳದೆ ಹೋದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಅಲ್ವಾ? ಹಾಗಾಗಿ ಬಿಡೋದು. ಈಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡ. ನಾನೇ ಹೇಳ್ತೀನಿ, ಅದು ತುಂಬ ಕೆಟ್ಟು ಹೋಗಿಲ್ಲ. ಹೌದು, ಸ್ವಲ್ಪ ಚಿಕ್ಕ ಪುಟ್ಟ ಇರೋದು ಹೌದು, ಬಟ್ ಅದು ಅದಾಗೆ ತಿದ್ದಿಕೊಳ್ಳೋ ಒಂದು ಹೊಡೆತ ಅದಕ್ಕೆ ಬೀಳುತ್ತೆ, ಅದು ಅದಾಗೆ ತಿದ್ದುಕೊಳ್ಳುತ್ತೆ. ಈಗ ನೀನು ಇದನ್ನು ಕೇಳಿ ಮುನ್ಸ್ಕೊಂಡು ಊಟ ಬಿಟ್ಟು ಬೇಡ ಬೇಡ ಬೇಡ, ಮಕ್ಕಳಿದ್ದಾವೆ, ಅರ್ಥ ಆಯ್ತಲ್ಲ? ತಾಯಿ ಆದವಳಿಗೆ ಗಂಡನ ಈ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನಿದ್ದಿ ಅಂದ ಮಾತ್ರಕ್ಕೆ ನೀನು ಭಾಳ ದೊಡ್ಡ ಏನು ಸಹನಾ ಮೂರ್ತಿ ಅಂತಲ್ಲ. ಆ ಸಹನೆ ಗಂಡನ ಸಲುವಾಗಿ ಅಲ್ಲ, ಮಕ್ಕಳ ಸಲುವಾಗಿ. ಹೌದಲ್ಲ? ಅಂದರೆ ನೋಡಿ, ಇಲ್ಲಿ ಒಂದು ಇಡೀ ದೇಶಕ್ಕೆ ಬೇಕಾಗಿರುವ ಒಬ್ಬ ಬಹಳ ದೊಡ್ಡ ಸಾವಿರಾರು ಜನರನ್ನು ಬಾಂಬಿಕ್ಕಿ ಕೊಂದಂತಹ ಒಬ್ಬ ಉಗ್ರಗಾಮಿಯನ್ನು ಇಡೀ ಭಾರತ ದೇಶ ಹುಡುಕ್ತಾ ಇದೆ. ಅವನು ಯಾವುದೋ ಒಂದು ದೇಶದಲ್ಲಿ ಕಣ್ಣು ಮರೆಸ್ಕೊಂಡು ಅಥವಾ ಮುಚ್ಚಿಟ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಬಿಟ್ಟಿದ್ದಾನೆ. ಅವನೊಬ್ಬ ಯಾವುದೋ ದೊಡ್ಡ ಹೋಟ್ಲಿಗೆ ಬಾಂಬಿಕ್ಕಿ ನೂರಾರು ಜನರನ್ನು ಕೊಂದುಬಿಟ್ಟಿದ್ದಾನೆ. ಪಾತಕಿ, ಉಗ್ರಗಾಮಿ, ಭಯೋತ್ಪಾದಕ. ಅವನೊಬ್ಬನನ್ನು ಇಡೀ ದೇಶ ಹುಡುಕ್ತಾ ಇದೆ. ಯಾರಿಗೋ ಒಂದು ಸುದ್ದಿ ಬರುತ್ತೆ, ಅವನು ಹೊರದೇಶದಲ್ಲಿ ನಡೀತಾ ಇರೋ ಯಾವುದೋ ಇಂಥದ್ದೊಂದು ದೊಡ್ಡ ಮದುವೆಯಲ್ಲಿ ಭಾಗಿಯಾಗಿದ್ದಾನೆ, ಅಲ್ಲಿ ಹೋದರೆ ಅವನನ್ನು ಕೊಲ್ಲಬಹುದು ಅಂತ ಯಾರೋ ಗುಪ್ತಚರ ಇಲಾಖೆಯವರು ಭಾರತಕ್ಕೆ ಹೇಳಿದ್ರು. ಈಗ ಭಾರತಕ್ಕಿರೋ ದೊಡ್ಡ ಸವಾಲು ಹೌದು, ಅವನು ಆ ಮದುವೆಲಿರೋದು ಹೌದು, ಬಟ್ ಈಗ ಅವನು ಒಬ್ಬ ಅಲ್ಲಿ ಇದ್ದಾನೆ ಅಂದ್ಕೊಂಡು ಅಲ್ಲಿ ಛತ್ರದ ಮೇಲೆ ಮದುವೆ ನಡೀತಿರೋದಕ್ಕೆ ಬಾಂಬ್ ಹಾಕ್ಬಿಟ್ರೆ ಅಮಾಯಕರು ಸಾಯ್ತಾರೆ.
ಅಂದರೆ ಅವನೊಬ್ಬ ಬೇಕು ಅನ್ನೋದು ಎಷ್ಟು ಸತ್ಯವೋ ಅವನೊಬ್ಬನನ್ನು ಗುರಿಯಾಗಿಟ್ಕೊಂಡು ನಾವು ಇಡೀ ಆ ಪ್ರದೇಶಕ್ಕೆ ಬಾಂಬ್ ಹಾಕ್ಬಿಟ್ರೆ ಅಲ್ಲಿರೋ ಅಮಾಯಕರು ಕೂಡ ಸಾಯಬೇಕಾಗುತ್ತೆ. ಅಂದರೆ ಇದರ ಅರ್ಥ ನಾನು ಒಬ್ಬನನ್ನು ಬಲಿ ತಗೊಳ್ಬೇಕು ಅಥವಾ ಒಬ್ಬನನ್ನು ನಾನು ಸರಿ ಮಾಡಬೇಕು ಅಂತ ಅಲ್ಲಿಗೆ ಬಾಂಬ್ ಹಾಕಿದಾಗ ಅಲ್ಲಿರೋ ಏನೋ ತಪ್ಪು ಮಾಡದೇ ಇರೋರು ಸಾಯ್ತಾರ, ಸ್ವಲ್ಪ ನೋಡ್ಕೊಳ್ಬೇಕು. ಈಗ ನೀನು ಇವನೊಬ್ಬನನ್ನು ಇದು ಏನೋ ತೀಡಿ ಹಂಗೂ ರೋಷಾವೇಶದಲ್ಲಿ ತಿದ್ದುಬಿಟ್ಟು ನಿಂತು ಹೋದಾಗ ಅಲ್ಲಿರೋ ಅಮಾಯಕರು ಕೂಡ ಕೆಲವೊಮ್ಮೆ ಅದಕ್ಕೆ ನೊಂದ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಉದಾಹರಣೆ? ಅವನೊಬ್ಬನನ್ನು ಕೊಲ್ಲಿ, ಹೌದು ಆ ಜಾಗಕ್ಕೆ ಬಾಂಬ್ ಹಾಕಿದ್ರೆ ಅವನು ಸಾಯ್ತಾನೆ, ಆದರೆ ನಾನು ಅವನೊಬ್ಬನನ್ನು ಕೊಲ್ಲಿಕ್ಕೆ ಉಳಿದ ಏನೂ ತಪ್ಪು ಮಾಡದೇ ಇರೋರನ್ನು ಕಣ್ಣೀರು ಹಾಕ್ಸೋದು, ಅವರಿಗೆ ನೋವು ಕೊಡೋದು, ಅವ್ರ ನೆಮ್ಮದಿ ಹಾಳು ಮಾಡೋದು ಒಳ್ಳೆಯದಲ್ಲ. ಅವನೊಬ್ಬನನ್ನು ಕೊಲ್ಲೋಕೆ ಭಗವಂತ ಇನ್ನೊಂದು ದಾರಿ ಅಥವಾ ಅವನೊಬ್ಬನನ್ನು ತಿದ್ದೋಕೆ ಭಗವಂತ ಇನ್ನೊಂದು ವೇದಿಕೆ ಕೊಡ್ತಾನೆ ಅಂದ್ಕೊಂಡು ಆಗ ಸುಮ್ಮನೆ ಇದ್ಬಿಡ್ಬೇಕು. ಅಯ್ಯೋ ನಮಗೆ ಬೇಕಾದವನು ಇಲ್ಲೇ ಅವನೇ ಅಂದ್ಕೊಂಡು ಬಾಂಬ್ ಹಾಕ್ಬಿಟ್ರೆ ಪಾಪ ಚಿಕ್ಕ ಪುಟ್ಟ ಮಕ್ಕಳು ಅಥವಾ ಮದುವೆಗೆ ವಯಸ್ಸಿಗೆ ಬಂದಿರೋರು ಆ ಮಕ್ಕಳುಗಳೆಲ್ಲ ನೊಂದ್ಕೊಳ್ಬೋ, ಅವ್ರ ಜೀವ ಕಳ್ಕೊಳ್ಬೇಕಾಗುತ್ತೆ. ಹಂಗಾಗಬಾರ್ದು ಬಿಡು ಈ ವಿಚಾರ, ಅದು ಹಾಗೆ ಸರಿ ಹೋಗುತ್ತೆ. ಇದ್ರ ಕಡೆ ಗಮನ ಕೊಡಬೇಡ. ನಿನ್ನ ಅಕ್ಕನ ಮಗಳು ಅವರೆಲ್ಲರ ಜೊತೆ ಚೆನ್ನಾಗಿ ಇರು, ಫೈನ್. ನೀನು ಈ ಕೋಪವನ್ನು ಅಲ್ಲೆಲ್ಲೋ ತೋರಿಸ್ಕೊಳ್ಳೋಕೆ ಹೋದರೆ ಸಮಾಜ ತಾನಾಗಿ ಇದೇ ಕಿವಳು ಹಿಂಗವ್ರಲ್ಲ ಇಲ್ಲೇನು ನಡೀತು ಅಂತ ನೀನು ಎಷ್ಟೇ ಮುಚ್ಚಿಟ್ರು ಅದು ಒಂದು ಸಮಯದಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಇದು ತೀರಾ ದೊಡ್ಡ ವಿಚಾರ ಮಾಡಬೇಡವಾ, ಬಿಡು, ಏನು ಆಗಲ್ಲ. ಮಕ್ಕಳ ಜೊತೆ ಗಂಡನ ಜೊತೆ ಯಥಾವತ್ ನೀನು ಈ ಹಿಂದೆಯಿಂದ ಎಷ್ಟು ಚೆನ್ನಾಗಿ ನಗನಾಗ್ತಾ ಇದ್ದು ಈಗಲೂ ಹಾಗೆ ಇರು. ಮಕ್ಕಳ ಭವಿಷ್ಯ ಏನವ ಮಕ್ಕಳ ಭವಿಷ್ಯ 3 ಜನ ಮಕ್ಕಳು ಇದ್ರ ಅಲ್ಲ ಅವ್ರ ಜೀವನ ಮುಂದೆ ಕಲಿತಾ ಇದ್ರು. ಅಲ್ಲ ನಾನು ನಿಮಗೆ ಭವಿಷ್ಯ ಹೇಳಂತರ ಕಾಣ್ತೀನಿ ನೋಡವಾ, ಭವಿಷ್ಯ ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಆದರೆ ಒಂದು ಹೇಳ್ತೀನಿ, ಮಕ್ಕಳಿಗೆ ನೀವು ಸರಿಯಾದ ಶಿಕ್ಷಣ ಕೊಟ್ಟು ಅವರಿಗೆ ಸಂಸ್ಕಾರವನ್ನು ಸರಿಯಾಗಿ ಕೊಟ್ಟು ನೋಡಿ, ಮನೆಯಲ್ಲಿ ಬಿರಿಯಾನಿ ಮಾಡಿದಾಗಲೂ ಅದನ್ನು ಅದ್ಭುತವಾಗಿ ಆನಂದಿಸಿಕೊಂಡು ತಿನ್ನುವ ಬುದ್ಧಿ ಮಕ್ಕಳಿಗೂ ಬರಬೇಕು. ಏನವ ಗಂಜಿ ಮಾಡ್ರು, ನಿಮ್ಮ ಮನೇಲಿ ಗಂಜಿ ಇರ್ಲಿ ಬಿರಿಯಾನಿ ಇರ್ಲಿ, ಅಯ್ಯೋ ನಮ್ಮ ಮನೇಲಿ ಇರೋದಿಷ್ಟೇ ಕಣಪ್ಪ, ಶಿವ ಕೊಟ್ಟ ಪ್ರಸಾದ ಅಂದುಕೊಂಡು ಗಂಜಿಯನ್ನು ತಗೊಳ್ಳೋಕೆ ತಯಾರಿರಬೇಕು. ಅಮೃತವನ್ನು ದೊಡ್ಡ ಮೃಷ್ಟಾನ್ನ ಭೋಜನ ಆದರೂ ತಗೊಳ್ಳೋಕೆ ತಯಾರಿರ್ಬೇಕು. ಅಂದರೆ ಸಂಸ್ಕಾರ ಅಂದರೆ ಅವನು ಎಷ್ಟು ಮಾರ್ಕ್ಸ್ ತೆಗೆದ ಅನ್ನೋದ್ರ ಮೇಲೆ, ಅದು ಸಂಸ್ಕಾರ ಅಲ್ಲ, ಅದು ಕೇವಲ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಷ್ಟೇ, ಅಥವಾ ಎಜುಕೇಷನ್ ಇಂಪ್ರೂವ್ಮೆಂಟ್. ಅದ್ರ ಹೊರತಾಗಿ ನನ್ನ ತಾಯಿ ಹುಷಾರಿಲ್ದಂಗೆ ಮಲಗಿದ್ದಾಳೆ, ಅವಳು ಮಲಗಿರಬೇಕಾದ್ರೆ ಪಾಪ ಪಾತ್ರೆ ಎಲ್ಲ ಬಿದ್ದಿದ್ದಾವೆ, ಅವಳೇ ಪಾಪ ಎದ್ದು ತೊಳಿತಾಳೆ, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಅವಳಿಗೆ ನಾವು ನೋವು ಕೊಡಬಾರ್ದು, ಅವಳು ಹುಷಾರಿಲ್ದಾಗಾದರೂ ನಾವು ಪಾತ್ರೆ ತೊಳೆಯೋಣ ಅಂದುಕೊಂಡು ಪಾತ್ರೆ ತೊಳೆಯೋದು, ನೆಲ ಒರೆಸೋದು. ಅಂದರೆ ಮನೆಯ ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವ ಬುದ್ಧಿ, ಇದು ಸಂಸ್ಕಾರ. ಅದೇ ತರ ಇದ್ರು. ಮಕ್ಕಳಿಗೆ ಆ ಸಂಸ್ಕಾರ ಕೊಡು, ಎಲ್ಲಿ ಹೋದ್ರೂ ಬದುಕೋತಾರೆ. ಇವತ್ತಿಗೆ ಏನಾಗ್ಬಿಟ್ಟಿದೆ, ಓದು, ಪಕ್ಕದ ಮನೆಯವ್ಗಿಂತ ಆ ಪುಣಾತರ ಮಕ್ಕಳುಗಳಿಗಿಂತ ನೀನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅವನಿಗಿಂತ. ಅಂದರೆ ಅವಳಿಗೆ ಅಥವಾ ಅವನಿಗೆ ಹುಡುಗನಿಗೆ ಅವಳಿಗೆ ಕಸ ಗುಡಿಸೋದು ಗೊತ್ತಿಲ್ಲ, ಟೀ ಮಾಡೋದು ಗೊತ್ತಿಲ್ಲ, ನೆಂಟರು ಯಾರಾದರೂ ನೀವು ಅಪ್ಪ ಅಮ್ಮ ಇಲ್ದಂಗೆ ನೆಂಟರು ಬಂದರೆ ಅವ್ರನ್ನ ಉಪಚಾರ ಮಾಡೋದು ಹೆಂಗಿಂದ ಗೊತ್ತಿಲ್ಲ, ಚಿಕ್ಕ ಪುಟ್ಟದ್ದು ಏನೋ ಆದರೆ ಅದನ್ನು ನಿಭಾಯಿಸೋದು ಗೊತ್ತಿಲ್ಲ. ಯಾರೋ ಕೇಳ್ಕೊಂಡು ಬಂದರು, ಕರೆಂಟ್ ಬಿಲ್ ಬಂತು, ಅದು ಬಂತು, ಆ ಜವಾಬ್ದಾರಿ, ಸಂತಿಗೆ ಹೋಗಿ ತರಕಾರಿ ತರೋದು, ಅಂದರೆ ಇದು ಏನೂ ಗೊತ್ತಿಲ್ಲ. ಮಾರ್ಕ್ಸು ಹೆಚ್ಚಿಸ್ಬಿಟ್ಟು ಏನೋ ಅವ್ರಿಗೆ ಬದನೆಕಾಯಿ ತಿನ್ನಿಸ್ತೀರ ಜೀವನ ಪೂರ್ತಿ. ಅರೆ ಒಂದು ಟ್ರಾಫಿಕ್ ಜಾಮಲ್ಲಿ ಯಾರಾದರೂ ಮಿಸ್ ಆಗಿ ಗಾಡಿ ತಗ್ಲಿಸ್ಬಿಟ್ಟಲ್ಲಮ್ಮ, ನಿಮಗೆ ಕಣ್ಣು ಕಾಣಲ್ವಾ ಅಂತ ಬೈದ್ಬಿಟ್ರೆ ಬಂದು ನೇಣು ಹಾಕೊಳ್ಳೋ ಬುದ್ಧಿ ಮಕ್ಳಿಗೆ ಕೊಟ್ಟು, ಅಂದರೆ ಅವ್ರಿಗೆ ಅಷ್ಟು ಸೂಕ್ಷ್ಮ ಮಾಡಿಬಿಟ್ರೆ ಅವ್ರನ್ನ ದೊಡ್ಡ ಕಾಲೇಜಲ್ಲಿ ಓದಿಸೇನು ಪ್ರಯೋಜನ? ಅರ್ಥ ಆಯ್ತಲ್ಲ? ಶಾಲೆಯಲ್ಲಿ ಅಯ್ಯೋ ಆ ಮಕ್ಕಳಿಗಿಂತ ನನ್ನ ಮಗ ಎಷ್ಟು ಅದ್ಭುತ ಗೊತ್ತಾ, ಎಷ್ಟು 100 ತೆಗ್ದ, ಇದೆಲ್ಲ ಒಂದು ಹಂತದವರೆಗೂ ಚಂದ. ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತಾರೆ 3 ಜನ. ಒಳ್ಳೇದವ. ಏನು ಕನ್ನಡ ಶಾಲೆಯಲ್ಲಿ ಕಲ್ತು ಮಾತ್ರಕ್ಕೆ ಹಾಳಾಗಲ್ಲ, ಅಥವಾ ಕಾನ್ವೆಂಟಲ್ಲಿ ಕಲ್ತು ಮಾತ್ರಕ್ಕೆ ಅದ್ಭುತ ಆಗಲ್ಲ. ಶಾಲೆ ಕಟ್ಟಡ ತುಂಬ ಅದ್ಭುತವಾಗಿದೆ, ಕಾನ್ವೆಂಟ್ ಶಾಲೆಯ ಕಟ್ಟಡ ತುಂಬ ಅದ್ಭುತವಾಗಿದೆ, ಗೌರ್ಮೆಂಟ್ ಶಾಲೆ ಕಟ್ಟಡ ಅಷ್ಟೇನು ಕಳಪೆಯಾಗಿದೆ ಅಥವಾ ಅಷ್ಟು ನೋಡಲಿಕ್ಕೇನು ಚೆನ್ನಾಗಿ. ಅಂದರೆ ಕಟ್ಟಡಗಳು ನಿಮ್ಮ ಮಕ್ಕಳ ಯೋಗ್ಯತೆಯನ್ನು ನಿರ್ಧಾರ ಮಾಡ್ತವೆ? ಇಲ್ಲ.
ದೊಡ್ಡ ಕಟ್ಟಡದ ಶಾಲೆಗೆ ಹೋಗಿ ಸೇರಿಸ್ಬಿಟ್ರೆ ಮಕ್ಕಳು ಉದ್ಧಾರ ಆಗ್ಬಿಡ್ತಾರೆ. ಇಲ್ಲ, ಪೋಲ್ ಎದ್ದು ಅಪ್ಪ ಅಮ್ಮನ ಬೀದಿಗೆ ತಂದಿರೋದು ನಾನು ನೋಡಿದ್ದೀನಿ. ಮಕ್ಕಳ ಭವಿಷ್ಯವನ್ನ ಶಾಲೆ ಹೇಗಿದೆ, ಕಟ್ಟಡ ದೊಡ್ಡದಾಗಿದೆಯಾ ಅಥವಾ ಗೌರ್ಮೆಂಟ್ ಕಾಲೇಜ್ ಸ್ಕೂಲು ಚಿಕ್ಕದ, ಇದೆಲ್ಲ ಮುಖ್ಯ ಅಲ್ಲ. ಇದೆಲ್ಲ ಯಾಕೆ ಮಾಡ್ಕೊಂಡಾರೆ ಅಂದರೆ ಇವತ್ತಿನ ಪೇರೆಂಟ್ಸ್ಗಳು ಪ್ರತಿಷ್ಠೆಗೆ ಮಾಡ್ಕೊಂಡಿರೋದು. ನನ್ನ ಮಗನನ್ನು ಏನು ವ್ಯಾನ್ ಬಂದು ಕರ್ಕೊಂಡು ಹೋಗುತ್ತೆ ಗೊತ್ತಾ ಮನೆ ಹತ್ರ. ಮಕ್ಕಳು ಉದ್ಧಾರ ಆಗೋಕಲ್ಲ, ಇವನಿಗೊಂದು ಹೊರಗಡೆ ಒಂದು ಹೆಸರು ಬೇಕು. ಯಾವಾಗ ಶಿಕ್ಷಣ ಪ್ರತಿಷ್ಠೆಯಾಗುತ್ತೆ, ಆ ಪ್ರತಿಷ್ಠೆಯಲ್ಲಿ ಬೆಂದು ಹೋಗೋರು ಮಕ್ಕಳುಗಳು. ಮಕ್ಕಳಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಕಟ್ಟಡಗಳು ಇರುವ ಕಾನ್ವೆಂಟ್ ಅಲ್ಲ. ಅಲ್ಲಿ ಬೇಕಾಗಿರೋದು ಯಾವ ಶಿಕ್ಷಕ ಕನ್ನಡ, ಇಂಗ್ಲೀಷು, ವಿಜ್ಞಾನ, ಗಣಿತ ಹೀಗೆ ಪಠ್ಯಪುಸ್ತಕಗಳ ಜೊತೆಗೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಏನು ಕಷ್ಟಪಡ್ತಾವ್ರು ಗೊತ್ತನೋ, ನೀನು ಹಿಂಗೆ ಓದಬೇಕಣಪ್ಪ, ಅವ್ರ ಫೀಸ್ ಕಟ್ತಾ. ಯಾವ ಶಿಕ್ಷಕ ಪಠ್ಯವನ್ನು ಬೋಧಿಸುವುದರ ಜೊತೆಗೆ ಮನೆಯಲ್ಲಿ ಹೆತ್ತವರ ಪರಿಸ್ಥಿತಿ ಏನು ಅಂತ ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ಕೊಡ್ತಾನಲ್ಲ, ಆ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು. ಅರ್ಥ ಆಯ್ತಲ್ಲ? ಶಾಲೆ ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ. ಒಂದು, ಮನೆಯಲ್ಲಿ ಸಂಸ್ಕಾರ ಚೆನ್ನಾಗಿರ್ಬೇಕು. ಎರಡು, ಶಾಲೆಗೆ ಹೋದಾಗ ಅಲ್ಲಿನ ಶಿಕ್ಷಕರು ತನ್ನ ಮಕ್ಕಳು ಅಂದುಕೊಳ್ಳುವಂತಹ ಶಿಕ್ಷಕರಿರೋ ಶಾಲೆಗೆ ಸೇರಿಸಬೇಕು. ಇವತ್ತಿನ ಶಿಕ್ಷಕರು ಎಲ್ಲರೂ ಅಲ್ಲ, ಕೆಲವೊಬ್ಬರಿಗೆ ಪಾಠ ಮುಗೀತು ಅಷ್ಟೇ, ನೀವು ನಾನು ಪಾಠ ಮುಗಿಸಿ ಆ ಕ್ಲಾಸ್ ರೂಮಿಂದ ಆಚೆ ಹೋದ್ಮೇಲೆ ನೀವು ಸಿಗರೇಟ್ ಸೇರಿದ್ರು ನಾನು ಕೇಳಲ್ಲ ಅನ್ನೋ ಮನಸ್ಥಿತಿಯವರು. ಮಕ್ಕಳೆಲ್ಲ ಸೇರಿ ಸಿಗರೇಟ್ ಸೇರಿದ್ರು ಅವ್ರು ಕೇಳಲ್ಲ, ಯಾಕಂದ್ರೆ ನನ್ನ ಕ್ಲಾಸ್ ಮುಗೀತು. ಅದರಿಂದ ಉದ್ಧಾರ ಅಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ನಾಳೆ ಹೇಗಿರುತ್ತೆ ಅನ್ನೋದರ ಅರ್ಥ ಅವರು ಈ ದಿನ ಹೇಗೆ ನಡ್ಕೊಳ್ಳುತ್ತಿದ್ದಾರೆ, ಹೇಗೆ ತಮ್ಮ ತಪ್ಪನ್ನು ಅವರು ತಿದ್ದುಕೊಳ್ತಾರೆ, ಹೇಗೆ ಹಿರಿಯರ ಮಾತಿಗೆ ಬೆಲೆ ಕೊಡ್ತಾರೆ, ಹಾಗೆ ಹೇಗೆ ನನ್ನ ಮನೆಯಲ್ಲಿ ನನ್ನ ತಂದೆ ಸರಿ ಇಲ್ಲದೆ ಇರ್ಬೋದು, ತಾಯಿ ಸರಿ ಇಲ್ಲದೆ ಇರ್ಬೋದು, ಅಥವಾ ಬಡತನ ಇರ್ಬೋದು, ಅಥವಾ ದುಡ್ಡಿಲ್ಲದೆ ಇರ್ಬೋದು, ಏನೇ ಇರ್ಬೋದು, ಮಕ್ಕಳಿಗೊಂದು ಗುರಿ ಇರಬೇಕು. ನಾವು ಬಡವರು ಮಾತ್ರ ಗುರಿ ಇರಬಾರ್ದ? ಇಲ್ಲ, ಹಾಗೇನಿಲ್ವಲ್ಲ. ಬಡವರು ಮಾತ್ರ ಊಟ ಮಾಡೋದು ಬಿಡ್ತೀವ? ಇಲ್ಲ. ಹಾಗೆ ಬಡವರು ಮಾತ್ರಿಗೆ ನಾನು ಗುರಿ ಇಟ್ಕೊಳ್ಬೇಕು. ನಂಗೆ ಗುರಿ ಇದ್ರೇನೆ ಮಕ್ಕಳ ಭವಿಷ್ಯ ಉದ್ಧಾರ. ಅವ್ರಿಗೆ ಗೊತ್ತು ಗುರಿ ಏನೂ ಇಲ್ಲ, ಸುಮ್ಮನೆ ನೀವು ಕಳಿಸ್ತೀರಾ, ಒಯ್ತಾರೆ, ಅಲ್ಲೊಂದು ಎಕ್ಸಾಮ್ ಬರ್ತತೆ, ಎಷ್ಟೋ ತೆಗಿತಾರೆ ಮತ್ತು ಮನೆಗೆ ಬರ್ತಾರೆ. ಅರೆ, ನೀವು ಎಕ್ಸಾಮ್ ಬರೆದು ಮನೆಗೆ ಬಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಓಡಾಡಲಿಕ್ಕೆ ಜೀವನ ಸಿಕ್ಕಿರೋದು ಇಲ್ಲ. ಅತ್ಯುತ್ತಮವಾದ ಗುರಿ ಇಟ್ಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಗುರಿ ಇದ್ದೆ ಅನ್ನೋದಾದರೆ, ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಸರಿಯಾದ ಗುರಿ ಇದೆ ಅನ್ನೋದಾದರೆ ಆ ಮಕ್ಕಳು ಭವಿಷ್ಯದಲ್ಲಿ ಗೆಲ್ತಾರೆ. ನಿಮ್ಮ ಮಕ್ಕಳಿಗೆ ಸರಿಯಾದ ಗುರು ಇದ್ದಾನೆ ಅನ್ನೋದಾದರೆ ಆ ಮಕ್ಕಳು ಭವಿಷ್ಯದಲ್ಲಿ ಗೆಲ್ತಾರೆ. ನಿಮ್ಮ ಮಕ್ಕಳಿಗೆ ಗುರು ಹಿರಿಯರ ಕುರಿತಾದ ಸಂಸ್ಕಾರ ಇದೆ ಅನ್ನೋದಾದರೆ ಆ ಮಕ್ಕಳು ಗೆಲ್ತಾರೆ. ನಿಮ್ಮ ಮಕ್ಕಳಿಗೆ ಮನೆಯ ಪರಿಸ್ಥಿತಿಯ ತಕ್ಕ ಹಾಗೆ ನಡೆದುಕೊಳ್ಳುವ ಬುದ್ಧಿ ಇದೆ ಅನ್ನೋದಾದರೆ ಆ ಮಕ್ಕಳು ಗೆಲ್ತಾರೆ. ಇಷ್ಟಿದ್ರೆ ಸಾಕು. ಅವ್ರ ಭವಿಷ್ಯ ನೀವು ಯಾವ ಜ್ಯೋತಿಷಾಸ್ತ್ರನೂ ಕೇಳೋದು ಬೇಡ. ಭವಿಷ್ಯ ಅಂದರೆ ನಮ್ಮ ನಾಳೆಗಳು ಭವಿಷ್ಯವಾಗಿರಬೇಕು, ಇರಬಾರ್ದು. ಅದು ಎಂದಿನ ನಮ್ಮ ನಡತೆ ನಿರ್ಧಾರ ಮಾಡುತ್ತೆ. ಅಂದರೆ ನಾವು ಇವತ್ತು ಈ ದಿನ ನಾವು ಎಷ್ಟು ಪ್ರಬುದ್ಧರಾಗಿ, ಜಾಣರಾಗಿ, ಜ್ಞಾನಿಗಳಾಗಿ, ಅಥವಾ ಎಷ್ಟು ಸದೃಢರಾಗಿ, ಚಾಕಚಕ್ಯತೆಯಿಂದ, ಚಾಣಾಕ್ಷತನದಿಂದ ಈ ದಿನ ನಾವೇನು ಪರ್ಫಾರ್ಮ್ ಮಾಡ್ದು, ಅಥವಾ ನಟಿಸ್ದೋ, ಅಥವಾ ಆ್ಯಕ್ಟ್ ಮಾಡ್ದು, ಅಥವಾ ನಡ್ಕೊಂಡು, ಅದು ನಮ್ಮ ನಾಳೆ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಈಗ ನೋಡಿ, ಇಂಟರ್ವ್ಯೂಗೆ ಹೋಗ್ತಾರೆ, ಇಂಟರ್ವ್ಯೂ ನಡೆಯೋದು ಈ ದಿನ ಅವನು ಎಷ್ಟು ಅದ್ಭುತವಾಗಿ ಉತ್ತರ ಕೊಟ್ಟ, ಅದು ಅವನ ಮುಂದಿನ ಜೀವನವನ್ನು ನಿರ್ಧಾರ ಮಾಡುತ್ತೆ. ನಾನು ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದ್ಕೊಂಡು ಇಂಟರ್ವ್ಯೂ ದಿನ ದಡ್ಡಂತರ ಉತ್ತರ ಕೊಟ್ಟರೆ ಅವನು ಎಷ್ಟು ಇಂಟೆಲಿಜೆಂಟ್ ಆದ್ರೇನು ನಿನ್ನೆ ದಿನ? ಹೌದಲ್ಲ? ಇದು ಬಹಳ ಇದನ್ನು ನಾವು ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಪ್ರವಚನ ಕೊಡಬೇಕಾದಾಗ ಇದು ವ್ಯಕ್ತಿತ್ವ ವಿಕಸನದ ತರಗತಿಯಲ್ಲಿ ಬರೋ ವಿಚಾರಗಳಿವು. ಅದಕ್ಕೆ ಭವಿಷ್ಯ ಅಂದಲ್ಲ, ಈ ಜ್ಯೋತಿಷ್ಯ ನಾಳೆ ಕರ್ಕೊಂಡು ಹೋಗಿ, ನಿಮ್ಮ ಮಗನಿಗೆ ರಾಜಯೋಗ ಇದೆ ಕಣ್ರಿ, ಮಗ ನಿಂಗೆ ರಾಜಯೋಗ ಇದೆಯಂತೆ, ಎಲ್ಲರೂ ಹೊರಗಡೆ ಹೋಗಿ ಹೊರಗೋದಿಯಾ, ಮನೆಗೆ ರಗ್ಗೋಚ್ಕೊಂಡು ಅಂತ ಹೇಳಿ ಮನೇಲಿ ಮನ್ಗಿಸಿ ಅವನಿಗೆ ರಾಜಯೋಗ ಬರ್ತದೆ ನೋಡಿ. ಅವಾಗ ರಾಜಯೋಗ ಬರುತ್ತೋ ಇಲ್ಲ ಗೊತ್ತಿಲ್ಲ, ರಾಜ ರೋಗ ಅಂತೂ ಬರುತ್ತೆ. ಹೌದಲ್ಲ? ಭವಿಷ್ಯ ನಾನು ಅಪನಂಬಿಕೆ ನಂಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ವೈಯಕ್ತಿಕ ವಿಚಾರವಾಗಿ ನೀವು ಧ್ಯಾನ, ಜ್ಞಾನ, ಮೌನ, ಪ್ರಬುದ್ಧತೆ, ಸಂಸ್ಕಾರ, ಒಂದು ಮಟ್ಟಿನ ಲೋಕದ ಅರಿವು, ಅಂದರೆ ಮನೆಯೊಳಗಡೆನೇ ಇದ್ದು
ಇಷ್ಟೇ ಎಲ್ಲ ಅಪ್ಪ ಅಮ್ಮ ತೀರು ಹೋದ್ಮೇಲೆ ನೀವು ಅನಿವಾರ್ಯ ಹೊರಗಡೆ ಹೋಗಲೇಬೇಕು. ಹೌದೌದು ಹೌದು. ಹೊರಗಡೆ ಯಾರೋ ಅವಮಾನ ಮಾಡಿದ್ರ ಖುಷಿ ಪಡಿ, ಯಾಕೆ ಗೊತ್ತೇನು, ಅಯ್ಯೋ ಈ ಅವಮಾನ ಆಗದೆ ಹೋಗಿದ್ರೆ ಇದೇ ಅವಮಾನ ಮುಂದೆ ಯಾವತ್ತೋ ಒಂದು ದಿವಸ ಆಗಿದ್ರೆ ಅವತ್ತು ನನಗೆ ಅದನ್ನು ಎದುರಿಸೋಕೆ ಗೊತ್ತಾಗದೇ ಇರ್ಬೋದು. ಬಟ್ ಆದಷ್ಟು ಬೇಗನೆ ನನಗೆ ಅವಮಾನ ಸೋಲು ಇವೆಲ್ಲ ಆಗ್ಬಿಡ್ಬೇಕಂತೆ, ಯಾಕಂದರೆ ಬೇಗ ಎಚ್ಚೆತ್ಕೊಳ್ಬೋದು. ಹೌದೌದು. ಒಬ್ಬ ಯಾವುದೋ ಹುಡುಗನಿಗೆ ತಂದೆ ಸತ್ತು ಹೋದ, ಪಾಪ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ, 16-15 ವಯಸ್ಸಿನಲ್ಲಿ ಗ್ಯಾರೇಜಲ್ಲಿ ದುಡ್ದ. ಅವನು 30ಕ್ಕೆ ಬರೋಷ್ಟದು ಹೆಂಗಿರ್ತಾನೆ ಅಂದರೆ ಅವನಿಗೊಂದು ಇಡೀ ದೇಶವನ್ನು ಕೊಟ್ಟರೆ ದೇಶ ಆಳ್ತಾನೆ ಅವನು. ಯಾರು 15 ವರ್ಷಕ್ಕೆ ಗ್ಯಾರೇಜ್ ಸೇರೋದಲ್ಲ. ಅದೇ ಇನ್ನು ಕೆಲವು ಮಕ್ಳು ಇರ್ತವೆ 28 ಆದರೂ ಬ್ಯಾಗ್ ತಗೊಳಾಕೊಂಡು ಹೋಯ್ತಾ ಇರ್ತವೆ. ಅವ್ರಿಗೆ ಸರಿ ಇದು ಮಗ ಬರ್ಬೇಕಾದ್ರೆ ಸೇಬೆ 1 kg ಟಮಾಟೆ ಹಣ್ಣು ತಮಾರ 1 kgನ ಎಷ್ಟು ಬರ್ತವೆ ಕೆಜಿಗೆ ಅಂತಾರೆ ಅವರು. ಗೊತ್ತಿರೋದಿಲ್ಲ ಅಲ್ವಾ? ಅಂದರೆ ಬದುಕುವ ಕಲೆಯೇ ನಿಮಗೆ ಗೊತ್ತಿಲ್ಲದೆ ಹೋದಾಗ ನಿಮ್ಮ PhD ಡಿಗ್ರಿ ತಾಂಡಿ ಏನು ಮಾಡಿದೆ ಅದು ಅಂದರೆ ಶಾಲೆ ಒಳಗಡೆ ತೆಗೆಯುವ ಮಾರ್ಕ್ಸ್ ಕಾರ್ಡ್ ಒಂದು ಕಡೆ, ಅದಕ್ಕೂ ಮೀರಿದೊಂದು ಬದುಕು ಆ ಶಾಲೆಯ ಕಾಂಪೌಂಡಿಂದ ಆಚೆ ಇದೆ. ಹೌದಲ್ಲ? ಆ ಬದುಕನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಇರಲವ, ಇದು ನಿಮ್ಮನ್ನು ನೆಪವಾಗಿಟ್ಕೊಂಡು ನಾನೇನೋ ಹೇಳಬೇಕಾಗಿ ಬಂತು, ಹೇಳಿದೆ. ಇರಲವ, ಸಂತೋಷ. ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರೋದು, ಯೋಚನೆ ಮಾಡಬೇಡಿ. ನೀವೇ ಹೇಳಿದ್ರಿ ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ದೀನಿ ಅವ ಅಂತ. ನೀವು ನೋಡ್ರಿ ಬಿಡಿಸಿ, ನಾವು ಓದಿದ್ದು ಅಪ್ ಟು ನನ್ನ ಡಿಗ್ರಿವರೆಗೂ ಓದಿದ್ದು ಗೌರ್ಮೆಂಟ್ ಸ್ಕೂಲು ಕಾಲೇಜು. ನಮ್ಗೆ ಗೊತ್ತಿಲ್ಲ ಪ್ರೈವೇಟ್ ಹೆಂಗಿರ್ತದೆ ಅಂತ. ನಿಮ್ಮ ವಿಡಿಯೋ ಎಲ್ಲ ಕಂಡಿದೆ ನಾನು, ವಿಡಿಯೋ ಎಲ್ಲ ಫುಲ್ ಕಂಡಿದೆ ಅಲ್ವಾ? ಇರಲವ, ನಿಮ್ಮ ಮಾತಲ್ಲೇ ಗೊತ್ತಾಗ ನೀವು ಎಷ್ಟು ಸಂಸ್ಕಾರವಂತರು. ಆದರೆ ಗಂಡನ ವಿಚಾರವಾಗಿ ನಾನು ಹೇಳಿದ್ನಲ್ಲ, ಒಬ್ಬನನ್ನು ಕೊಲ್ಲಿಕ್ಕೆ ನಾವು ಬಾಂಬ್ ಹಾಕಿದಾಗ ಅಲ್ಲಿ ಎಷ್ಟು ಜನ ಸಾಯ್ತಾರೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ನಮಗಿರಬೇಕು. ಹಾಗೆ ಒಬ್ಬನ ತಿದ್ದಲಿಕ್ಕೆ ನಾವು ಗಲಾಟೆ ಗದ್ದಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಏನೂ ತಪ್ಪು ಮಾಡದೇ ಇರೋರು ಬಲಿ ಹಾಕ್ತಾರೆ ಅನ್ನೋದಾದ್ರೆ ನಾನು ಆ ಒಬ್ಬನನ್ನು ಸುಮ್ಮನೆ ಬಿಟ್ಬಿಡ್ಬೇಕಂತೆ. ಹಂಗೆ ಮಾಡಿದೆ, ಹಂಗೆ ಮಾಡಿ, ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಗಾಗ ಏನಾದರೂ ಮಕ್ಕಳ ವಿಚಾರವಾಗಿ ಗೊಂದಲ ಇದ್ರೆ ನೀನು ಕರೆ ಮಾಡಿ ಮಾತಾಡ್ಬೋದವ. ನಿಮ್ಮ ಭಾಷೆ ಚಂದ. ಈ ಕುಡ್ಲ ಅಂತಾರಲ್ಲ, ಅದು ನಿಮ್ಮ ಕಡೆ ಅಲ್ಲ? ಕುಡ್ಲ ಅಂದ್ರೆ ನಿಮ್ಮ ಕಡೆಯವರೆಲ್ಲ ಅಂದ್ರೆ ಕುಂದಾಪುರ ಭಾಗದವ್ರನ್ನ ಕುಡ್ಲ ಅನ್ನೋದಾ? ಓಕೆ. ಈ ಕಾಂತಾರ ಸಿನಿಮಾದ ದೇವರುಗಳೆಲ್ಲ ನಿಮ್ ಕಡೆ ಬರೋದಾ? ಹೌದು, ನಮ್ಮ ಕಡೆನೇ. ಓ, ಪಂಜೂರಲ್ಲಿ ಅಂದ್ರೆ ನಿಮ್ಮ ಕಡೆದಾ? ಹೌದೌದು. ಏ ಅದ್ಭುತ ಸ್ವಾಮಿ. ಆ ಕೋಲ ಎಲ್ಲ ನಡೆಯೋತಕ್ ನೀವು ಹೋಗ್ತೀರಾ? ಹೌದೌದು. ಏನು ಅದೃಷ್ಟ ಸಂದು. ನನಗೆ ನನಗೆ ಆ್ಯಕ್ಚುಲಿ ಆ ಸಿನಿಮಾ ನೋಡಿದಾಗಲೇ ಅನಿಸಿದ್ದು, ಏನು ಅದ್ಭುತವಾದ ಆ ಕಡೆ ಒಂದು ನಂಬಿಕೆ ಇದೆ. ಓಕೆ ಓಕೆ, ಅದ್ಭುತ ಬಿಡಿ. ಅಯ್ಯೋ ಇಲ್ಲ, ನಾನು ತುಂಬ ಜನ ಜೊತೆ ಮಾತಾಡಿದ್ದೀನಿ. ಬಟ್ ಅಂದರೆ ನನಗೆ ಅಲ್ಲಿನ ಒಂದಷ್ಟು ಗೆಳೆಯರಿದ್ದಾರೆ. ನಾನು TV ಚಾನಲಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಕುಂದಾಪುರ ಗೆಳೆಯರು ಈಗಲೂ ಇದ್ದಾರೆ. ಬಟ್ ಈ ಸಿನಿಮಾ ಬಂದಾದ ಮೇಲೆ ನಾನು ಫೋನ್ ಮಾಡ್ರೆ ಅವರು ಒಂದು ಪಕ್ಕ ಏನೇನೋ ಕೇಳಿ ತಲೆ ತಿಂತಾನೆ ಅಂತ ಸಿಕ್ಕಾಗ ಮಾತ್ರ ಜಾಸ್ತಿ ಮಾತಾಡಿದಾರೆ. ಅದು ಬಿಟ್ಟರೆ ನಾನು ಪಾಪ ಮಾಡ್ಲಿಕ್ಕೆ ಹೋಗಲ್ಲ. ನನಗೆ ಈ ಪಂಜುರ್ಲಿ ಅಂತಲ್ಲ, ಇನ್ನೊಂದು ಏನೋ ದೈವ ಹೆಸರಿದೆ, ಅದು ನನಗೆ ನೆನಪಾಗ್ತಿಲ್ಲ. ಅದು ಅಂದರೆ ಮುಖಕ್ಕೆಲ್ಲ ಕಪ್ಪು ಬಣ್ಣ ಬಳ್ಕೊಂಡಿರ್ತದೆ, ಅದೇನದು? ಅದು ಬಹಳ ಫೇಮಸ್ ದೇವರದು. ಗೊತ್ತಿಲ್ಲ. ನಿಮಗೆ ಗೊತ್ತು? ಅದೇ ಪಂಜುರ್ಲಿ ಬಿಟ್ರೆ ಕೊರಗಜ್ಜ. ಅದು ನಿಮ್ದೇ ಅಲ್ಲ? ಹೌದು, ಕೊರಗಜ್ಜ ಸ್ವಲ್ಪ ಅಂದ್ರೆ ನಮ್ ಸೈಡ್ ಅಲ್ಲ, ಉಡುಪಿ. ಓಕೆ ಓಕೆ. ಒಟ್ನಾಗ ನೀವೆಲ್ಲ ಅವರೆಲ್ಲ ಅಣ್ತಂದಿರ. ನೋಡಿ ಅಲ್ಲಿನ ಆಚರಣೆ ನಿಜ. ನಮ್ಮ ನಿಜವಾದ ಆಚರಣೆಗಳು ಎಷ್ಟೋ ಆ ಕಡೆ ಇದ್ದಾವೆ. ಇರ್ಲಿ, ಭಗವಂತ ನಮಗೂ ಅದನ್ನೆಲ್ಲ ನೋಡೋ ಅವಕಾಶ ಕೊಡ್ಲಿ. ನಾನು ತುಂಬಾ ಸರಿ ಅಂದ್ಕೊಳ್ತೀನಿ, ಹೋಗ್ಬೇಕಲ್ಲಪ್ಪ ಯಾವಾಗಾರ ಅಂತ. ಇರ್ಲವ, ಸಂತೋಷ, ಒಳ್ಳೇದಾಗ್ಲಿ. ಆ್ಯಂಡ್ ಆಗ ಕರೆ ಮಾಡ್ತಾ ಇರಿ. ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ನಾನು ಹೇಳಿದ್ನಲ್ಲ, ಅಷ್ಟು ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಗಂಡನ ವಿಚಾರ ಸ್ವಲ್ಪ ಸೈಡ್ಗಿಟ್ಟು ನಗನಗ್ತಾ ಇರಿ. ಒಳ್ಳೇದಾಗ್ಲವ. ನೋಡಿ ಅವನು ಅಡ್ಡಿ ಇಲ್ಲ.
ನಾನು ಇಡೀ 1-2 ಗಂಟೆ ಮಾತಾಡಿ ಆದಮೇಲೆ ಹಾಂ ಅರ್ಥ ಆಯ್ತದಮ್ಮ ಅವ್ರು ಹೇಳು ಅಡ್ಡಿ ಇಲ್ಲ. ಅವಾಗ ನಾನು ಬಿದ್ದೋಗೋ ಸರ್ದಿ ನಂದು ಅವಾಗ ಇರಲಿ.